ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಬಡಿಗೇರ್. ಈಗಾಗಲೇ ಭಾರತದ ಸಂವಿಧಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ವಿಡಿಯೋದಲ್ಲಿ ಭಾರತದ ಪ್ರಸ್ತಾವನೆ ಕುರಿತು ನಾನು ತಿಳಿಸಿದ್ದೇನೆ. ಇಂದು ಭಾರತ ಸಂವಿಧಾನದ ವಿಷಯಕ್ಕೆ ಮತ್ತೆ ಸಂಬಂಧಪಟ್ಟ ಹಾಗೆ ಮೂಲಭೂತ ಹಕ್ಕುಗಳ ಕುರಿತು ಒಂದು ಮಾಹಿತಿಯನ್ನು ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಪರೀಕ್ಷಾರ್ಥಿಗಳಿಗೆ ಒಂದಿಲ್ಲ ಒಂದು ಪರೀಕ್ಷೆಯಲ್ಲಿ ಈ ಮೂಲಭೂತ ಹಕ್ಕುಗಳ ಕುರಿತು ಹಲವಾರು ಪ್ರಶ್ನೆಗಳು ಈಗಾಗಲೇ ಬಂದಿದ್ದಾವೆ. ಆ ದೃಷ್ಟಿಯಲ್ಲಿಟ್ಟುಕೊಂಡು ಇಂದು ಮೂಲಭೂತ ಹಕ್ಕುಗಳು ಯಾವ ರೀತಿ ಸಂವಿಧಾನದಲ್ಲಿ ತಮ್ಮ ಮಹತ್ವವನ್ನು ಪಡೆದುಕೊಂಡಿವೆ ಮತ್ತು ನಮಗೆ ಪರೀಕ್ಷೆಯಲ್ಲಿ ಯಾವ ರೀತಿ ಆ ಮೂಲಭೂತ ಹಕ್ಕುಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಬರಬಹುದು ಪರೀಕ್ಷೆಗಳಲ್ಲಿ ಅನ್ನೋ ಒಂದು ಹಿತದೃಷ್ಟಿಯಲ್ಲಿ ಇಟ್ಟುಕೊಂಡು ಇಂದು ನಾನು ಮೂಲಭೂತ ಹಕ್ಕುಗಳ ಕುರಿತು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಮೊದಲಿಗೆ ನೋಡೋದಾದರೆ ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದಲ್ಲಿ 3ನೇ ಭಾಗದಲ್ಲಿ ಅಳವಡಿಸಲಾಗಿದೆ. ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ದೇಶದಿಂದ ನಾವು ಇಂದು ಎರವಲು ಪಡೆಯಲಾಗಿದೆ. ಭಾರತದ ಸಂವಿಧಾನದಲ್ಲಿ ಒಟ್ಟು 6 ಮೂಲಭೂತ ಹಕ್ಕುಗಳಿವೆ. ಮೂಲಭೂತ ಹಕ್ಕುಗಳು ಸಮಿತಿಯ ಅಧ್ಯಕ್ಷರು ಸರ್ದಾರ್ ವಲ್ಲಭಭಾಯ್ ಪಟೇಲ್ರಾಗಿದ್ದರು. ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಜೆ.ಪಿ. ಕೃಪಲಾನಿ ಆಗಿದ್ದರು. ಮೂಲಭೂತ ಹಕ್ಕುಗಳನ್ನು ಭಾರತದ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಎಂದೇ ಕರೆಯಲಾಗಿದೆ. ಸಂವಿಧಾನದಲ್ಲಿ ನೀಡಲಾದ ಮೂಲಭೂತ ಹಕ್ಕುಗಳು ತರ್ಕಬದ್ಧ ನಿರ್ಬಂಧನೆಗಳಿಗೆ ಒಳಪಟ್ಟಿವೆ. ಖಾಸಗಿ ವ್ಯಕ್ತಿಗಳ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ. ಮೂಲಭೂತ ಹಕ್ಕುಗಳು ಇಂದು ಭಾರತದ ಸಂವಿಧಾನದಲ್ಲಿ ತಮ್ಮದೇ ಆದ ಮಹತ್ವವನ್ನು ಪಡೆದುಕೊಂಡಿವೆ. ಏಕೆಂದರೆ ಮೂಲಭೂತ ಹಕ್ಕುಗಳನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಪ್ರಶ್ನಿಸಬಹುದಾಗಿದೆ. ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಂವಿಧಾನವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ವಿಶೇಷ ಅಧಿಕಾರ ನೀಡಿದೆ. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮುಖಾಂತರ ವಿಶೇಷ ಒಂದು ನ್ಯಾಯವನ್ನು ಪಡೆಯಬಹುದಾಗಿದೆ ಅಂತ ಹೇಳ್ಬೋದು. ಈ ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ರಾಷ್ಟ್ರಪತಿಯವರಿಗೆ ಇದೆ. ಸಂವಿಧಾನದ 12ನೇ ವಿಧಿ ರಾಜ್ಯ ಎಂಬ ಪದವು ಇಲ್ಲಿ ಅರ್ಥವನ್ನು ಕೂಡ ಇಲ್ಲಿ ತಿಳಿಸಲಾಗುತ್ತೆ. ಸಂವಿಧಾನದ ಒಂದು ಪ್ರಕಾರ ನೋಡುವುದಾದರೆ ಸಂವಿಧಾನದ 12ನೇ ವಿಧಿಯ ಪ್ರಕಾರ ರಾಜ್ಯ ಎಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು, ಪ್ರಾಧಿಕಾರಗಳನ್ನು ಒಳಗೊಂಡಿರುತ್ತೆ. ಸಂವಿಧಾನದ 13ನೇ ವಿಧಿ ಸಂವಿಧಾನದ ವಿರೋಧಿ ಕಾನೂನು ಮಾಡುವಂತಿಲ್ಲ ಎಂದು ತಿಳಿಸುತ್ತೆ. ಹೀಗೆ ಸಂವಿಧಾನದ 13ನೇ ವಿಧಿಯ ಅರ್ಥವ್ಯಾಪ್ತಿಯಲ್ಲಿ ನಾವು 368ನೇ ವಿಧಿಯನ್ವಯ ಮಾಡಿದ ತಿದ್ದುಪಡಿಯನ್ನು ಶಾಸನ 3ನೇ ಉಪವಿಧಿಯನ್ನು 13ನೇ ವಿಧಿಗೆ 24ನೇ ತಿದ್ದುಪಡಿಯು ಸೇರಿಸಿತ್ತು ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ನಾವು ಮೂಲಭೂತ ಹಕ್ಕುಗಳು ಯಾಕೆ ಮೂಲಭೂತಗಳು ಇವತ್ತು ಇಷ್ಟು ಮಹತ್ವವನ್ನು ಪಡೆದುಕೊಂಡಿವೆ ಅನ್ನೋದನ್ನು ನೋಡೋದಾದರೆ 2 ಕಾರಣಗಳಿಗಾಗಿ ಈ ಮೂಲಭೂತ ಹಕ್ಕುಗಳು ತಮ್ಮದೇ ಆದ ಮಹತ್ವವನ್ನು ಪಡೆದುಕೊಂಡಿವೆ ಅಂತ ಹೇಳ್ಬೋದು. ಸಂವಿಧಾನದಲ್ಲಿ ಪ್ರತಿಪಾದಿಸಲಾಗಿದೆ. ಅವು ಏನಂತ ಆ ಸಂವಿಧಾನದಲ್ಲಿ ಖಾತ್ರಿಪಡಿಸಲಾದ ನ್ಯಾಯಾಲಯದಲ್ಲಿ ಹೇಗೆ ಯಾವುದೇ ಒಂದು ಉಲ್ಲಂಘನೆಯಾದಾಗ ಅವು ಒಬ್ಬ ವೈಯಕ್ತಿಕವಾಗಿ ನ್ಯಾಯವನ್ನು ಈ ನ್ಯಾಯಾಲಯದ ಮುಖಾಂತರವನ್ನು ಪಡೆಯಬಹುದು ಅನ್ನುವ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಇಂದು ಈ ಮೂಲಭೂತ ಹಕ್ಕುಗಳು ತಮ್ಮದೇ ಆದ ಮಹತ್ವವನ್ನು ಪಡೆದುಕೊಂಡಿವೆ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡೋದಾದರೆ ಈಗಾಗಲೇ ನಿಮ್ಗೆ ತಿಳಿಸಿರುವ ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಕರಣಗಳು ಕೂಡ ಇಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಲವಾರು ಪ್ರಕರಣಗಳು ನಡೆಯುತ್ತೆ. ಒಂದು ನೋಡೋದಾದರೆ ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1951ರಲ್ಲಿ ಆಗುತ್ತೆ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟ್ಗೆ ಸಂವಿಧಾನದ ಯಾವ ಭಾಗವನ್ನಾದರೂ ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಎಂದು ತೀರ್ಪು ನೀಡಿತು. ಸಜ್ಜನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ 1965 ಈ ಪ್ರಕರಣದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟ್ಗೆ ಸಂವಿಧಾನದ ಯಾವ ಭಾಗವನ್ನಾದರೂ ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಎಂದು ತೀರ್ಪು ನೀಡಿತು. ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1967 ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟ್ಗೆ ಸಂವಿಧಾನದ 3ನೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇಲ್ಲ ಎಂದು ತೀರ್ಪು ನೀಡಿತು. ಇದನ್ನು ಭಾವಿ ತಳ್ಳಿ ಹಾಕುವ ಸಿದ್ಧಾಂತ ಎಂದು ಕೂಡ ಕರೆಯಲಾಗುತ್ತೆ. ಇದನ್ನು ಹಲವಾರು ಪ್ರಶ್ನೆಗಳಲ್ಲಿ ಈಗಾಗಲೇ ಕೇಳಲಾಗಿದೆ. ಪ್ರಕರಣದ ತೀರ್ಪಿನ ನಂತರ ಪಾರ್ಲಿಮೆಂಟಿನ ಸಂವಿಧಾನದ ಯಾವ ಭಾಗವನ್ನಾದರೂ ತಿದ್ದುಪಡಿ ಮಾಡುವ ಒಂದು ಅಧಿಕಾರ ಪಾರ್ಲಿಮೆಂಟ್ಗೆ ಲಭಿಸಿತು. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ 1973ಯಲ್ಲಿ 1973ರ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟಿನ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಬಾರದಂತೆ ತಿದ್ದುಪಡಿ ಮಾಡಬಹುದೆಂದು ತೀರ್ಪು ನೀಡಿತು. ಹೀಗೆ ಭಾರತ ಸಂವಿಧಾನದ ಮೂಲ ಲಕ್ಷಣಗಳನ್ನು ಬದಲಾಯಿಸಲು ಆಗದು ಎಂದು ಸುಪ್ರೀಂ ಕೋರ್ಟ್ ಕೇಶವಾನಂದ ಭಾರತಿ ವರ್ಸಸ್ ಪ್ರಕರಣದಲ್ಲಿ ತೀರ್ಪು ನೀಡಿದರೆ ಭಾರತದ ಸಂವಿಧಾನದ ಮೂಲಭೂತ ಅಂಶಗಳನ್ನು ಈ ಸುಪ್ರೀಂ ಕೋರ್ಟ್ನ ಕೇಶವಾನಂದ ಭಾರತಿ ವಿರುದ್ಧ ಕೇರಳ ಸರ್ಕಾರ ಪ್ರಕರಣದಲ್ಲಿ ಪ್ರತಿಪಾದಿಸಿತು ಅಂತ ಹೇಳಬಹುದು.
ಹೀಗೆ ಕೊನೆಯದಾಗಿ ನೋಡೋದಾದರೆ ಮಿಲ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1988 ಪ್ರಕರಣ ನೋಡೋದಾದರೆ ಇಲ್ಲಿ ಅಧಿಕಾರಗಳನ್ನು ಕೊಡುವಂತೆ ಹಾಗೂ ತಿದ್ದುಪಡಿಗಳ ನ್ಯಾಯಿಕ ಪುನರಾವಲೋಕನವನ್ನು ನಿರಾಕರಿಸುವಂತೆ 368ನೆಯ ವಿಧಿಗೆ ಮಾಡಲಾದ ತಿದ್ದುಪಡಿಗಳನ್ನು 1980ರಲ್ಲಿ ಸುಪ್ರೀಂ ಕೋರ್ಟ್ ಮಿಲ್ಸ್ ಪ್ರಕರಣದಲ್ಲಿ ತೆಗೆದುಹಾಕಿತು ಅಂತ ಹೇಳ್ಬೋದು. ಹೀಗೆ ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗೆ ಈ ಮೂಲಭೂತ ಹಕ್ಕುಗಳ ಒಂದು ಪಟ್ಟಿಯನ್ನು ನೋಡೋದಾದರೆ ಭಾರತೀಯ ಸಂವಿಧಾನವು 6 ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಅವುಗಳಿಗೆ ಸಂಬಂಧಿಸಿದ ಸಾಂವಿಧಾನಿಕ ಲೇಖನಗಳನ್ನು ಈ ಕೆಳಗೆ ನೋಡೋದಾದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧರ್ಮದ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಾಂವಿಧಾನಿಕ ಪರಿಹಾರ ಹಕ್ಕು. ಹೀಗೆ ಭಾರತದ ಸಂವಿಧಾನದಲ್ಲಿ ಈ ಮೇಲಿನ ಹಕ್ಕುಗಳು ಕಾಣಿಸಿಕೊಳ್ಳುತ್ತವೆ. ಒಂದನೇದ್ದು ಸಮಾನತೆ ಹಕ್ಕು ನೋಡೋದಾದರೆ ಇಲ್ಲಿ 14ರಿಂದ 18ನೆಯ ವಿಧಿಗಳು ಈ ಸಮಾನತೆ ಹಕ್ಕುಗೆ ಸಂಬಂಧಪಡುತ್ತೆ. ಇನ್ನು ಸ್ವಾತಂತ್ರ್ಯದ ಹಕ್ಕು ನೋಡೋದಾದರೆ ಇಲ್ಲಿ 19ರಿಂದ 22ನೆಯ ವಿಧಿಗಳು ಈ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಡುತ್ತವೆ. ಇನ್ನು ಶೋಷಣೆಯ ವಿರುದ್ಧದ ಹಕ್ಕು ನೋಡೋದಾದರೆ ಇಲ್ಲಿ 23ರಿಂದ 24 ವಿಧಿಗಳು ಶೋಷಣೆಯ ವಿರುದ್ಧದ ಹಕ್ಕಿಗೆ ಸಂಬಂಧಪಡ್ತವೆ. ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನೋಡೋದಾದರೆ ಇಲ್ಲಿ ವಿಧಿ 25ರಿಂದ 28ರವರೆಗೆ ಇಲ್ಲಿ ಲೇಖನಗಳು ಸಂಬಂಧಪಡ್ತವೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಲ್ಲಿ ಬರತಕ್ಕಂಥ ವಿಧಿಗಳು ನೋಡೋದಾದರೆ 29ರಿಂದ 30 ವಿಧಿಗಳು ಈ ಹಕ್ಕಿಗೆ ಸಂಬಂಧಪಡುತ್ತವೆ. ಸಾಂವಿಧಾನಿಕ ಪರಿಹಾರ ಹಕ್ಕು ಇದು ಬಹಳಷ್ಟು ವಿಶೇಷವಾದ ಹಕ್ಕು. ಇದು ವಿಧಿ 32 ಇದು ಸಂವಿಧಾನಿಕ ಪರಿಹಾರ ಹಕ್ಕು ತಿಳಿಸಿಕೊಡುತ್ತೆ. ಇನ್ನು ಮೊದಲಿನ ಒಂದು ಈ ಮೂಲಭೂತ ಹಕ್ಕುಗಳನ್ನು ನೋಡೋದಾದರೆ ಅಲ್ಲಿ ಆಸ್ತಿ ಹಕ್ಕು ಕೂಡ ಒಂದು ಸೇರ್ಪಡೆಯಾಗಿತ್ತು. ಆವಾಗ ಒಟ್ಟು 7 ಮೂಲಭೂತ ಹಕ್ಕುಗಳು ಇದ್ದುವು. ಈಗ ಇತ್ತೀಚೆಗೆ ಆಸ್ತಿ ಹಕ್ಕನ್ನು ಕಾನೂನುಬದ್ಧ ಹಕ್ಕವನ್ನಾಗಿ ಮಾಡಿ ಮೂಲಭೂತ ಹಕ್ಕ ಅಲ್ಲ ಅಂತಂದು ಮೂಲಭೂತ ಹಕ್ಕಿನಿಂದ ಈ ಆಸ್ತಿ ಹಕ್ಕನ್ನು ತೆಗೆಯಲಾಗಿದೆ. ಆಸ್ತಿ ಹಕ್ಕು ಏಕೆ ಮೂಲಭೂತ ಹಕ್ಕ ಅಲ್ಲ ಎಂದು ನೋಡೋದಾದರೆ ಸಂವಿಧಾನದಲ್ಲಿ ಇನ್ನೂ ಒಂದು ಮೂಲಭೂತ ಹಕ್ಕಿದೆ. ಅದು ಹೇಳಿದ ಹಾಗೆ ಆಸ್ತಿ ಹಕ್ಕು ಅದರದ್ದು 44ನೆಯ ಸಂವಿಧಾನಿಕ ತಿದ್ದುಪಡಿಯಿಂದ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಅದನ್ನು ತೆಗೆದುಹಾಕಲಾಗಿದೆ. ಈ ಹಕ್ಕು ಸಮಾಜವಾದದ ಗುರಿಯನ್ನು ಸಾಧಿಸಲು ಮತ್ತು ಸಂಪತ್ತನ್ನು ಅಥವಾ ಆಸ್ತಿ ಜನರಲ್ಲಿ ಸಮಾನವಾಗಿ ಮರುಹಂಚಿಕೆ ಮಾಡಲು ಅಡ್ಡಿಯಾಗಿದೆ ಎಂದು ಸಾಬೀತಾದ್ದರಿಂದ ಇದನ್ನು ಮೂಲಭೂತ ಹಕ್ಕಲ್ಲ, ಇದು ಒಂದು ಕಾನೂನುಬದ್ಧ ಹಕ್ಕು ಎಂದು ಸೇರಿಸಲಾಗಿದೆ. 6 ಮೂಲಭೂತ ಹಕ್ಕುಗಳ ಒಂದು ಪರಿಚಯ ನಾವು ನೋಡೋದಾದರೆ ಇಲ್ಲಿ 6 ಮೂಲಭೂತ ಹಕ್ಕುಗಳು ವಿಧಿ 12ರಿಂದ 35ರ ಒಳಗೆ ಬರುತ್ತವೆ. ಇಲ್ಲಿ ನಾವು ಈ ವಿಭಾಗದ ಅಡಿಯಲ್ಲಿ ಭಾರತದ ಮೂಲಭೂತ ಹಕ್ಕುಗಳನ್ನು ಪಟ್ಟಿ ಮಾಡ್ತೇವೆ ಮತ್ತು ಅವುಗಳಲ್ಲಿ ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇವೆ. ಭಾರತದ ಮೂಲಭೂತ ಹಕ್ಕುಗಳನ್ನು ನೋಡೋದಾದರೆ ಅದರಲ್ಲಿ 1ನೇ ಹಕ್ಕು ಸಮಾನತೆ ಹಕ್ಕು. ಈ ಸಮಾನತೆ ಹಕ್ಕು ಕುರಿತು ವಿಧಿಗಳನ್ನು ನಾನು ಈಗಾಗಲೇ ತಿಳಿಸಿದ್ದೇನೆ. 14ರಿಂದ 18 ವಿಧಿಗಳು ಇಲ್ಲಿ ಬರುತ್ತವೆ. ಇಲ್ಲಿ ಸಮಾನತೆಯ ಹಕ್ಕು ಧರ್ಮ, ಲಿಂಗ, ಜಾತಿ, ಜನಾಂಗ ಅಥವಾ ಜನ್ಮ ಸ್ಥಳವನ್ನು ಲೆಕ್ಕಿಸದೆ ಎಲ್ರಿಗೂ ಸಮಾನ ಹಕ್ಕುಗಳನ್ನು ಖಾತ್ರಿಪಡಿಸುತ್ತದೆ. ಇದು ಸರ್ಕಾರದಲ್ಲಿ ಸಮಾನ ಉದ್ಯೋಗ ಅವಕಾಶಗಳನ್ನು ಖಾತ್ರಿಗೊಳಿಸುತ್ತದೆ ಮತ್ತು ಜಾತಿ, ಧರ್ಮ ಇತ್ಯಾದಿಗಳ ಆಧಾರದ ಮೇಲೆ ಉದ್ಯೋಗದ ವಿಷಯಗಳಲ್ಲಿ ರಾಜ್ಯವನ್ನು ತಾರತಮ್ಯ ಪಡೆಯುತ್ತದೆ. ಈ ಹಕ್ಕಿನಲ್ಲಿ ಶೀರ್ಷಿಕೆಗಳ ನಿರ್ಮೂಲನೆ ಮತ್ತು ಅಸ್ಪೃಶ್ಯತೆಯು ಕೂಡ ಇದರಲ್ಲಿ ಸೇರಿದೆ ಅಂತ ನಾವು ಹೇಳ್ಬೋದು. ಇನ್ನು 2ನೆಯ ಒಂದು ಹಕ್ಕನ್ನು ನೋಡೋದಾದರೆ ಅದು ಸ್ವಾತಂತ್ರ್ಯದ ಹಕ್ಕು. ಇಲ್ಲಿ ಬರ್ತಕ್ಕಂಥ ವಿಧಿಗಳು 19ರಿಂದ 22. ಇಲ್ಲಿ ನಾವು ಈ ಸ್ವಾತಂತ್ರ್ಯದ ಒಂದು ಹಕ್ಕಿನ ಬಗ್ಗೆ ತಿಳಿದುಕೊಳ್ಳುವುದಾದರೆ ಭಾರತೀಯರಿಗೆ ಸಂವಿಧಾನವು ನಾಗರಿಕರಿಗೆ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುತ್ತೆ. ಈ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಅನೇಕ ಒಂದು ಹಕ್ಕುಗಳನ್ನು ನಾವು ಇಲ್ಲಿ ಕಾಣಬಹುದು. ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಸ್ತ್ರಾಸ್ತ್ರವಿಲ್ಲದೆ ಜೋಡಣೆಯ ಸ್ವಾತಂತ್ರ್ಯ, ಸಹವಾಸ ಸ್ವಾತಂತ್ರ್ಯ, ಯಾವುದೇ ವೃತ್ತಿಯನ್ನು ಅಭ್ಯಾಸ ಮಾಡುವ ಒಂದು ಸ್ವಾತಂತ್ರ್ಯ, ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಸ್ವಾತಂತ್ರ್ಯ. ಈ ಕೆಲವು ಹಕ್ಕುಗಳು ರಾಜ್ಯ ಭದ್ರತೆ, ಸಾರ್ವಜನಿಕ ನೈತಿಕತೆ ಮತ್ತು ಸ್ವಚ್ಛತೆ, ವಿದೇಶಿಗಳೊಂದಿಗೆ ಸ್ನೇಹ ಸಂಬಂಧದ ಕೆಲವು ಷರತ್ತುಗಳಿಗೆ ಒಳಪಟ್ಟಿರುತ್ತವೆ. ಇದರರ್ಥ ಇವುಗಳ ಮೇಲೆ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸುವ ಹಕ್ಕು ಈ ರಾಜ್ಯಕ್ಕೆ ಇದೆ ಅಂತ ಹೇಳ್ಬೋದು. ಹೀಗೆ ಇಲ್ಲಿ ಶೋಷಣೆಯ ವಿರುದ್ಧ ಹಕ್ಕು ನೋಡೋದಾದರೆ 3ನೆಯ ಹಕ್ಕಾಗಿ ಇದನ್ನು ನೋಡೋದಾದರೆ ಇಲ್ಲಿ ಬರ್ತಕ್ಕಂಥ ವಿಧಿಗಳು 23ರಿಂದ 24 ವಿಧಿಗಳು. ಈ ಹಕ್ಕು ಮಾನವರು, ಭಿಕ್ಷುಕ, ಇತರ ರೀತಿಯ ಬಲವಂತದ ಕಾರ್ಮಿಕರಲ್ಲಿ ಸಂಚಾರ ನಿಷೇಧವನ್ನು ಸೂಚಿಸುತ್ತದೆ. ಇದು ಕಾರ್ಖಾನೆಗಳಲ್ಲಿ ಮಕ್ಕಳ ನಿಷೇಧವನ್ನು ಕೂಡ ಇದು ಸೂಚಿಸುತ್ತದೆ ಇತ್ಯಾದಿ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಸಂವಿಧಾನ ಇದು ವಿರೋಧಿಸುತ್ತದೆ. ಶೋಷಣೆ ವಿರೋಧ ಹಕ್ಕು. ಹೀಗೆ ಮುಂದಿನ ಒಂದು ಹಕ್ಕನ್ನು ನೋಡೋದಾದರೆ ಧರ್ಮದ ಸ್ವಾತಂತ್ರ್ಯ ಹಕ್ಕು ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಇಲ್ಲಿ ಬರ್ತಕ್ಕಂಥ ವಿಧಿಗಳು 25ರಿಂದ 28 ವಿಧಿಗಳು. ಇಲ್ಲಿ ಇದು ಭಾರತೀಯ ರಾಜಕೀಯದ ಜಾತ್ಯತೀತ ಸ್ವರೂಪವನ್ನು ಸೂಚಿಸುತ್ತೆ. ಎಲ್ಲ ಧರ್ಮಗಳಿಗೆ ಸಮಾನ ಗೌರವವನ್ನು ನೀಡಲಾಗುತ್ತೆ. ಆತ್ಮಸಾಕ್ಷಿಯ ಸ್ವಾತಂತ್ರ್ಯ, ವೃತ್ತಿ ಆಚರಣೆ ಮತ್ತು
ಮತ್ತು ಧರ್ಮದ ಪ್ರಚಾರವಿದೆ. ರಾಜ್ಯಕ್ಕೆ ಅಧಿಕೃತ ಧರ್ಮವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನಂಬಿಕೆಯನ್ನು ಮುಕ್ತವಾಗಿ ಅಭ್ಯಾಸ ಮಾಡಲು, ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆಗಳನ್ನು ಸ್ಥಾಪಿಸಲು, ನಿರ್ವಹಿಸಲು ಹಕ್ಕನ್ನು ಹೊಂದಿದ್ದಾರೆ. ಇನ್ನು ಮುಂದಿನ ಒಂದು ಹಕ್ಕನ್ನು ನೋಡೋದಾದರೆ ಅದುವೇ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಈ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿನಲ್ಲಿ ಬರ್ತಕ್ಕಂಥ ವಿಧಿಗಳು 29ರಿಂದ 30 ವಿಧಿಗಳು. ಇಲ್ಲಿ ಈ ಹಕ್ಕುಗಳು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸಂರಕ್ಷಿಸುತ್ತವೆ. ಅವರ ಪರಂಪರೆ, ಸಾಂಸ್ಕೃತಿಕವನ್ನು ಕಾಪಾಡಿಕೊಳ್ಳಲು ಅನುಕೂಲ ಮಾಡಿಕೊಡುತ್ತವೆ. ಶೈಕ್ಷಣಿಕ ಹಕ್ಕುಗಳು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಶಿಕ್ಷಣವನ್ನು ಇಲ್ಲಿ ಖಾತ್ರಿಪಡಿಸಲಾಗುತ್ತೆ. ಇನ್ನು ಮುಂದಿನ ಒಂದು ಹಕ್ಕು ನೋಡೋದಾದರೆ ಸಂವಿಧಾನಿಕ ಪರಿಹಾರಿಕ ಹಕ್ಕು. ಈ ಸಂವಿಧಾನದ ಪರಿಹಾರ ಹಕ್ಕು ನೋಡೋದಾದರೆ ಇಲ್ಲಿ 32ರಿಂದ 35 ವಿಧಿಯವರೆಗೆ ಇಲ್ಲಿ ಸೂಚಿಸಲಾಗಿದೆ. ಇಲ್ಲಿ ಈ ವಿಧಿಯ ಬಗ್ಗೆ ನೋಡೋದಾದರೆ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಪರಿಹಾರಗಳನ್ನು ಸಂವಿಧಾನವು ಖಾತರಿಪಡಿಸುತ್ತದೆ. ಸರ್ಕಾರವು ಯಾರ ಹಕ್ಕುಗಳನ್ನು ಉಲ್ಲಂಘಿಸಲು ಅಥವಾ ತಡೆಯಲು ಸಾಧ್ಯವಿಲ್ಲ. ಈ ಹಕ್ಕುಗಳನ್ನು ಉಲ್ಲಂಘಿಸಿದಾಗ, ಅನ್ಯಾಯಕ್ಕೊಳಗಾದಾಗ ಪಕ್ಷವು ನ್ಯಾಯಾಲಯಗಳನ್ನು ಸಂಪರ್ಕಿಸಬಹುದು. ನಾಗರಿಕರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಇದು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ರಿಟ್ ಕೂಡ ಹೊರಡಿಸುತ್ತೆ. ಇಲ್ಲಿ ರಿಟ್ ಕೂಡ ಇದು ನೀಡುತ್ತೆ ಅಂತ ಹೇಳ್ಬೋದು. ಹೀಗೆ ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ನೋಡುವುದರಲ್ಲಿ ಈ 6ನೆಯ ಸಂವಿಧಾನ ಪರಿಹಾರ ಹಕ್ಕು ಇದೆಯಲ್ಲ, ಇದು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇನ್ನು ಹೀಗೆ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ನಾವು ನೋಡಿದ್ದೇವೆ. ಈಗ ಎಲ್ಲ ನಾನು ಕೊಟ್ಟ ಮಾಹಿತಿಯನ್ನು ಸಂಪೂರ್ಣವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಇನ್ನು ಮುಂದಿನ ಅವಧಿಯಲ್ಲಿ ಇದೇ ಭಾರತದ ಮೂಲಭೂತ ಹಕ್ಕುಗಳ, ಸಂವಿಧಾನದ ಮೂಲಭೂತ ಹಕ್ಕುಗಳ ಕುರಿತೇ ಇನ್ನು ಸಬ್ ವಿಧಿಗಳನ್ನು ನಾನು ಮುಂದಿನ ಅವಧಿಯಲ್ಲಿ ತಿಳಿಸ್ಕೊಡ್ತೇನೆ. ಹೀಗೆ ಸ್ನೇಹಿತರೆ, ನಾನು ಮಾಡುವ ವಿಡಿಯೋಗಳೆಲ್ಲವೂ ನಿಮಗೆ ಇಷ್ಟವಾಗಿವೆ ಅಂತ ತಿಳಿದುಕೊಳ್ತೇನೆ. ಏನಾದರೂ ಈ ವಿಡಿಯೋದಲ್ಲಿ ಅಥವಾ ನಾನು ಮಾಡುವ ಮಾಹಿತಿಯಲ್ಲಿ, ನೀಡುವ ಮಾಹಿತಿಯಲ್ಲಿ ಏನಾದರೂ ನಿಮಗೆ ಸಲಹೆಗಳನ್ನು ನೀಡಬೇಕು ಅಂತ ಎನಿಸಿದರೆ ಖಂಡಿತ ನೀವು ಸಲಹೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ನೀಡಿ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವ್ಯೂಸ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ. ಈ ನಾಲೆಜನ್ನು, ನನ್ನ ನಾಲೆಜನ್ನು ಕೂಡ ನೀವು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.